ಸೊ ನನ್ನ ಕೌನ್ಸಿಲಿಂಗ್ ಟೈಮ್ನಲ್ಲಿ ಕೂಡ ಒಂದು ಮೇಜರ್ ಕ್ವಶನ್ ಇದ್ದಿದ್ದು ಬ್ರಾಂಚನ್ನು ಪ್ರಯಾರಿಟಿ ಕೊಡಲಾ ಇಲ್ಲ ಕಾಲೇಜನ್ನು ಪ್ರಯಾರಿಟಿ ಕೊಡಲಾ ಅಂತ. ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಜಸ್ಟ್ ಕಾಲೇಜಿಂದ ಬಂದೆ. ಆ್ಯಸ್ ಇಟ್ ಈಸ್ ಮೈ ಎಂಡ್ ಸೆಮ್. ಓಕೆ, ಸೆಕೆಂಡ್ ಸೆಮ್ ಎಂಡ್ ಆಗ್ಲಿಕ್ಕೆ ಬಂತು. ತುಂಬ ಸಬ್ಮಿಷನ್ಗಳಿದ್ದಾವೆ. ಸೊ ಜಸ್ಟ್ ಈಗ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನೆಗ್ಲೆಕ್ಟ್ ದ ಬ್ಯಾಕ್ಗ್ರೌಂಡ್ ಆ್ಯಸ್ ಇಟ್ ಈಸ್ ಮೈ ಹಾಸ್ಟೆಲ್. ಓಕೆ, ಈಗ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದಿಸ್ ಸಬ್ಮಿಷನ್ಸ್, ಹಾಗೆ ನನ್ನ ಎಂಡ್ ಸೆಮ್ ಎಕ್ಸಾಮ್ಸ್ ಕೂಡ ಬಂದವು, ಫೈನಲ್ ಎಕ್ಸಾಮ್ಸ್. ಸೊ ಬಿಕಾಸ್ ಆಫ್ ದ್ಯಾಟ್ ಐ ವಾಸ್ ಅನೇಬಲ್ ಟು ಮೇಕ್ ಫ್ರೀಕ್ವೆಂಟ್ಲಿ ವೀಡಿಯೋಸ್. ಬಟ್ ಇಟ್ಸ್ ಓಕೆ, ಮುಗಿದ್ಮೇಲೆ ನಾನು ಮತ್ತೆ ಅದೇ ಕನ್ಸಿಸ್ಟೆನ್ಸಿಗೆ ಮತ್ತೆ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನಾಗುತ್ತೆ ಅಂದರೆ ಈಗ ಇವತ್ತು ಜೂನ್ 10 ಹೇಳಿದ್ದೆ ನಾನು, ಇವತ್ತಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂತ. ಈಗ ಅವರು ನೀಡಿರುವಂಥ ನೋಟಿಫಿಕೇಶನ್ ಏನಂತ ಹೇಳಿದ್ರೆ, ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಪಡ್ಕೋಬೋದು ಅಂತ ಹೇಳಿದ್ದಾರೆ. ನಾಳೆ ಎಷ್ಟನೇ ತಾರೀಕು? 11 ಜೂನ್. ಓಕೆ, ಯು ವಿಲ್ ಗೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆ್ಯಸ್ ಆಫ್ ನೋ. ಓಕೆ, ನಾಳೆ. ಓಕೆ, ಆಮೇಲೆ ಅದಾದಮೇಲೆ ಆಪ್ಷನ್ ಎಂಟ್ರಿ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ಆಪ್ಷನ್ ಎಂಟ್ರಿನೂ ಸ್ಟಾರ್ಟ್ ಆಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಇದು ಬರುವಂಥ ಈ ವೀಕಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬರೋ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ನಾನು ತಿಳಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಯು ದಟ್ ನಿಮ್ಮ ರ್ಯಾಂಕ್ ಏನು ಬಂದಿದೆ. ಈಗ ಇಷ್ಟು ದಿನ ಇಷ್ಟು ಪ್ರಿಡಿಕ್ಟ್ ಆಗಿತ್ತು, ಹೀಗಾಯಿತು ಹಾಗಾಯಿತು, ತುಂಬ ಅನ್ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ಕೂಡ ಆಗಿದೆ, ಒಪ್ಕೋತೀನಿ. ಬಟ್ ಈಗ ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ರ್ಯಾಂಕ್ಗೆ ಯಾವ ರೀತಿ ನಿಮ್ಮ ಕಟ್ ಆಫ್ ಲಿಸ್ಟ್ ಏನು ಕೊಟ್ಟಿದ್ದೆ ನಾನು, ರೌಂಡ್ 1, ರೌಂಡ್ 2, ರೌಂಡ್ 3 ಆಫಿಷಿಯಲ್ ವೆಬ್ಸೈಟಲ್ಲಿ ಇದೆ. ಬಟ್ ಇನ್ನೂ ನಿಮಗೆ ಅಲ್ಲಿ ನೋಡೋದಕ್ಕೆ ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತಂತ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿದ್ದೆ. ಆ್ಯಂಡ್ ಆಲ್ಸೋ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೆ ಹೇಗೆ ಕಟ್ ಆಫ್ಸ್ಗಳನ್ನು ಚೆಕ್ ಮಾಡಬೇಕು ಅಂತ. ಇನ್ನೂ ಕೂಡ ವಾಚ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಹೋಗಿ ನೋಡ್ಬೋದು. ಸೊ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಆಪ್ಷನ್ ಎಂಟ್ರಿ ಏನು, ಹಾಗೆ ನಿಮ್ಮ ಕಟ್ ಆಫ್ ಲಿಸ್ಟನ್ನ ಹೇಗೆ ಮಾಡೋದು. ಹಾಗೆ ಕಟ್ ಆಫ್ ಲಿಸ್ಟ್ ಬಗ್ಗೆ ತುಂಬ ಡೌಟ್ಸ್ ಕೂಡ ಕೇಳಿದ್ರಿ. ನಾನು ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಮಾಡಿದ್ದೇನೆ. ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ಲಿ ಹೇಳಿದ್ದೆ, ನಾನು ಇಂಜಿನಿಯರಿಂಗಾಗಿ ಅಂದರೆ ನಿಮಗಾಗಿ ನಾನು ಇಂಜಿನಿಯರಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡಿ ನಾನು ಸಪ್ರೇಟ್ ಚಾನಲ್ನಲ್ಲಿ ಹಾಕ್ತೀನಿ ಅಂತ. ನಾನು ಚಾನಲ್ ಕ್ರಿಯೇಟ್ ಕೂಡ ಮಾಡಿದೆ. ನಿಯರ್ಲಿ 450 ಮೆಂಬರ್ಸ್ ಹ್ಯಾವ್ ಜಾಯಿಂಡ್ ಇಟ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಅದರಲ್ಲಿ ಫಸ್ಟ್ ವೀಡಿಯೋ ನಾನು ಹಾಕಿದ್ದೆ, ಹೇಳಿದ್ದೆ ನಾನು ಏನು ಹೇಳಿದ್ದೆ, ಇಂಜಿನಿಯರಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಇದೇ ಚಾನಲಲ್ಲಿ ಬರುತ್ತೆ, ಅದಕ್ಕೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕಂತ ಹಾಕಿ ಅಂತ ಹೇಳಿದ್ದೆ. ಸೊ ಮೆನಿ ಆಫ್ ದೆಮ್ ಹ್ಯಾವ್ ಕಮೆಂಟೆಡ್. ಸೊ ನಾನಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೇನೆಂದರೆ, ಮೆಜಾರಿಟಿ ಕಮೆಂಟ್ಸ್ ಹ್ಯಾವ್ ಕೇಮ್ ಆನ್ ಬ್ರಾಂಚ್ ವರ್ಸಸ್ ಕಾಲೇಜ್. ಸೊ ದಿಸ್ ಈಸ್ ವೈ ದ ರೀಸನ್ ಐ ಆಮ್ ಮೇಕಿಂಗ್ ದಿಸ್ ವೀಡಿಯೋ. ನನಗೂ ಕೂಡ ಇದೊಂಥರ ಮೇಜರ್ ಇಶ್ಯೂ. ಓಕೆ, ಕೌನ್ಸಿಲಿಂಗ್ ಟೈಮ್ನಲ್ಲಿ ಕಾಲೇಜಸನ್ನು ಈಗ ನೀವು ಆಪ್ಷನ್ ಎಂಟ್ರಿ ಹಾಕೊಳ್ಳಿ, ಸ್ಟಾರ್ಟಿಂಗ್ ಕಾಲೇಜ್ ಕೋಡ್ ಹಾಕಿ, ಕಾಲೇಜ್ ನೇಮ್ ಹಾಕಿ, ಬ್ರಾಂಚನ್ನು ಹಾಕ್ತೀರಾ. ಆ ಬ್ರಾಂಚು ಕೂಡ ನಿಮಗೆ ಕಮ್ಮಿ ಅಂತಲೂ ಇಲ್ಲ, ಜಾಸ್ತಿ ಅಂತಲೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಯೋರ್ ಇಂಟ್ರೆಸ್ಟ್. ಓಕೆ, ಸೊ ನನ್ನ ಕೌನ್ಸಿಲಿಂಗ್ ಟೈಮ್ನಲ್ಲಿ ಕೂಡ ಒಂದು ಮೇಜರ್ ಕ್ವಶನ್ ಇದ್ದಿದ್ದು ಬ್ರಾಂಚನ್ನು ಪ್ರಯಾರಿಟಿ ಕೊಡಲಾ ಇಲ್ಲ ಕಾಲೇಜನ್ನು ಪ್ರಯಾರಿಟಿ ಕೊಡಲಾ ಅಂತ. ಸೊ ನಾನು ಕೂಡ ತುಂಬ ಸೀನಿಯರ್ಸ್ಗೆ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಅಣ್ಣನ ಫ್ರೆಂಡ್ಸ್, ಓಕೆ, ನನ್ನ ಅಣ್ಣ ಕೂಡ ಈಗ ಗ್ರ್ಯಾಜುಯೇಟ್ ಆಗಿದ್ದಾನೆ, ರೈಟ್. ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಸೀನಿಯರ್ಸ್ಗೆ ಕೇಳೋದು. ಅವನು ಕೂಡ ಕೇಳಿದ್ದೆ. ಅವನು ಕೂಡ ನೋಡು ನಿನ್ನ ಇಂಟ್ರೆಸ್ಟ್ ಅಂತಲೇ ಹೇಳ್ತಿದ್ದ. ಈಗ ಏನಾಗುತ್ತೆ, ಎಲ್ಲರಿಗೂ ನಿನ್ನ ಇಂಟ್ರೆಸ್ಟ್ ಅಂತ ಹೇಳಿಬಿಡ್ತಾರೆ. ಯಾರೂ ಹೇಳೋರೇ ಇಲ್ಲ ಏನು ಮಾಡಬೇಕು ಅಂತ. ಸೊ ನಮ್ಮ ಮನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ನನಗೆ ಆ ಕಾಲೇಜಲ್ಲಿ CSE ತೊಗೊಂತ ನಮ್ಮ ಪಪ್ಪ ಹೇಳ್ತಾ ಇದ್ದಾರೆ, ಮಮ್ಮಿ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ, ನನಗೆ ಎಲೆಕ್ಟ್ರಿಕಲ್ ಇಷ್ಟ ಇದೆ, ಬಟ್ CS ತಗೋ, ಮುಂದೆ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ತುಂಬ ಜನ ಮನೆಯಲ್ಲಿ ಕೂಡ ಇರುತ್ತೆ. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಇಂಟ್ರೆಸ್ಟ್. ಅಕ್ಕ, ಇಂಟ್ರೆಸ್ಟನ್ನು ಹೇಗೆ ಕಂಡುಹಿಡಿಯೋದು? ಓಕೆ, ನನಗೆ ಇದೇ ಬಿಗ್ ಕ್ವಶನ್ ಆಗಿದ್ದು, ಇಂಟ್ರೆಸ್ಟನ್ನ ಹೇಗೆ ಕಂಡುಹಿಡಿಯೋದು. ಈಗ ನಮಗೆ PUCಯಲ್ಲಿ ಏನು ಕೊಟ್ಟಿರ್ತಾರೆ, ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ. PCMB ಏನು ತೊಗೊಂಡಿರ್ತೀವಿ, PCMB ಅಥವಾ PCMS ತೊಗೊಂಡಿದ್ರೆ, PCMCS ತೊಗೊಂಡಿದ್ರೆ ಹೋಯಿತು. ಇಂಟ್ರೆಸ್ಟನ್ನ ಹೇಗೆ ಕಂಡುಹಿಡಿಯೋದು? ಇದೇ ನನ್ನ ಕ್ವಶನ್ ಆಗಿತ್ತು. ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಸ್ಟ್ರಗ್ಲಿಂಗ್ ವಿತ್ ಇಟ್. ಓಕೆ, ದಿಸ್ ಈಸ್ ದ ಕಾಮನ್ ಕ್ವಶನ್ ಯು ವಿಲ್ ಬಿ ಹ್ಯಾವಿಂಗ್. ಸೊ ನಾನು ಕೂಡ ತುಂಬ ಜನ ಸೀನಿಯರ್ಸನ್ನೆಲ್ಲ ಕೇಳಿದೆ, ಏನು ಮಾಡೋದು. ತುಂಬ ನಾನೇನು ವರಿ ಮಾಡ್ತಾಯಿದ್ದೆ, ಆ ಕಾಲೇಜಲ್ಲಿ ಚೆನ್ನಾಗಿ ಪ್ಲೇಸ್ಮೆಂಟ್ ಇದ್ದಾವ ಇಲ್ವಾ, ಆ ರೀತಿ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಸೊ ಹೋದರೆ ಟಾಪ್ ಕಾಲೇಜಸ್ಗೆ ಹೋಗಬೇಕು. ಬಟ್ ನನ್ನ ರ್ಯಾಂಕ್ ತುಂಬ ಟಾಪಲ್ಲಿಲ್ಲ, ಅಂದರೆ 1000, 2000 ಈ ರೀತಿ ಇರಲಿಲ್ಲ. ಆ್ಯಂಡ್ ಐ ಬಿಲಾಂಗ್ ಟು ಜನರಲ್ ಮೆರಿಟ್. ಬಿಕಾಸ್ ಆಫ್ ದ್ಯಾಟ್ ನನ್ನ ರ್ಯಾಂಕ್ಗೆ ಏನು ಬರ್ತಾ ಇದೆ ಅದು ಜನರಲ್ ಮೆರಿಟಲ್ಲ ಆಗುತ್ತೆ. ಆಮೇಲೆ ಜನರಲ್ ಮೆರಿಟ್ಗೆ ಗೊತ್ತೇ ಇದೆ, ತುಂಬ ಹೈ ರ್ಯಾಂಕ್ ಇದ್ರೇ ಸೀಟ್ ಸಿಗೋದು. ಓಕೆ, ದಟ್ ವಾಸ್ ದ ಥಿಂಗ್ ವಿಚ್ ಐ ಹ್ಯಾಡ್. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಅವ್ರಿಗೂ ಕೂಡ ಕೇಳಿದೆ. ಎವ್ರಿ ಒನ್ ಟೋಲ್ಡ್ ದಟ್ based on your interest take the branch and your
ಚೂಸ್ ಯುವರ್ ಕಾಲೇಜ್ ಬೇಸ್ಡ್ ಆನ್ ಯುವರ್ ರ್ಯಾಂಕ್ ಅಂತಲೇ ಹೇಳಿದರು. ಸೊ ಕಟ್ ಆಫ್ ಲಿಸ್ಟ್ ಮಾಡೋದ್ರಲ್ಲಿ ನನ್ನ ಫ್ರೆಂಡ್ ಓಕೆ ಒಬ್ಬ ಇದ್ದ, ಅವ್ನು ತುಂಬ ನನಗೆ ಹೆಲ್ಪ್ ಮಾಡ್ದ. ಎಸ್, ಐ ರಿಯಲಿ ಥ್ಯಾಂಕ್ ಹಿಮ್. ಬಿಕಾಸ್ ಆಫ್ ಹಿಮ್ ಓನ್ಲಿ ಐ ಗಾಟ್ ದೀಸ್ ಇನ್ಫಾರ್ಮೇಷನ್ಸ್. ಸೊ ದೆನ್ ಆನ್ವರ್ಡ್ಸ್ ಐ ಲರ್ನ್ಟ್ ಆಲ್ ದೀಸ್ ಕೌನ್ಸ್ಲಿಂಗ್ ಅಂದರೆ ಏನು, ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ. ಆಮೇಲೆ ಇದು ನಮ್ಮ ಕೆ ಗುರುನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಆಲ್ಸೋ ನಿಮಗೆ ಈಗ ಏನಿದೆ, ಈ ಡ್ಯೂರೇಷನ್ ಏನಿದೆ, ನಿಮಗೆ ತುಂಬ ಟೈಮ್ ಸಿಗುತ್ತೆ. ದಿಸ್ ಈಸ್ ಜೂನ್, ಓಕೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಆಲ್ಸೋ ಬ್ರಾಂಚ್ ವರ್ಸಸ್ ಕಾಲೇಜ್. ಈಗ ಇಂಟ್ರೆಸ್ಟ್ ಹೇಗೆ ಕಂಡುಹಿಡಿಯೋದು ಅನ್ನೋದು ಕ್ವಶನ್ ಆಗಿದೆ. ಈಗ ನಾನು ಒಂದೇ ಒಂದು ಸೊಲ್ಯೂಷನ್ ನಾನು ಫೈಂಡ್ ಮಾಡಿದ್ದಂದರೆ, ನಿಮಗೆ ಇಂಟ್ರೆಸ್ಟ್ ಏನಿದೆ ಅಂತ, ನಿಮ್ಮ ಪ್ಯಾಷನ್ ಏನಿದೆ. ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಇಲ್ಲಕ್ಕ ನಾನು ಕೋಡಿಂಗಲ್ಲೆಲ್ಲ ಅಂದರೆ ನಾನು ಫಸ್ಟಿಗೆ CSA ತೊಗೊಂಡಿದ್ದೆ, ನಾನು ಹೀಗೆಲ್ಲ C ಪ್ರೋಗ್ರಾಮಿಂಗ್ ಕಲ್ತಿದ್ದೀನಿ, C++ ಕಲ್ತಿದ್ದೀನಿ, ಇಲ್ಲಾಂದರೆ ನನಗೆ ಒಂಚೂರು ಬೇಸಿಕ್ ಬರುತ್ತೆ ನಂಗೆ, ಬಟ್ ಅದನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತಕ್ಕ, ಸೊ ನಾನು CSA ತೊಗೋಬೇಕಂತ ಡಿಸೈಡ್ ಆಗಿದ್ದೀನಿ ಅಂದರೆ ಎಸ್, ಗುಡ್, ಓಕೆ. AI/ML ಈಗಕ್ಕ ತುಂಬ ಜಾಸ್ತಿ ಪೀಕಲ್ಲಿದೆ. ಅಂದರೆ ಎಲ್ಲರೂ AI ಅಂತ ಇದ್ದಾರೆ. ನಾನು ಅದಕ್ಕೆ AI ತೊಗೋಬೇಕಂತ ಇದ್ದೀನಿ. ಬಟ್ ನಂಗೆ ಚೂರು ಎಲೆಕ್ಟ್ರಾನಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ, ಆದ್ರೂ ನಾನು AI ಮಾಡಬೇಕಂತಿದ್ದೀನಿ. ನೆಕ್ಸ್ಟ್ ಎಲ್ಲ AI ಬರ್ತಾ ಇದೆಯಲ್ಲ, ಅಂದರೆ ನಿಮಗೆ ಇಂಟ್ರೆಸ್ಟ್ ಯಾವುದಿದೆ ಅದನ್ನು ತೊಗೊಳ್ಳಿ. ಬಟ್ ಈಗ AI ಇದೆ, ಓಕೆ. ನೆಕ್ಸ್ಟ್ ಇಯರ್ ಎಷ್ಟು ಎವಲ್ಯೂಷನ್ ಆಗುತ್ತೆ, ನೆಕ್ಸ್ಟ್ ನಾನು ಗ್ರ್ಯಾಜುಯೇಟ್ ಆಗೋದು ಯಾವಾಗ 2029, ಓಕೆ. ಅವಾಗ ಎಷ್ಟು ಎವಲ್ಯೂಷನ್ ಆಗಿರುತ್ತೆ, ಏನು ಚೇಂಜಸ್ ಆಗಿರುತ್ತೆ ಅಂತ ನಾವು ಕಂಪ್ಲೀಟ್ಲಿ ಎಕ್ಸಾಕ್ಟ್ಲಿ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಓಕೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್. ಈಗ ನೀವು ನಿಮ್ಗೆ ಏನೂ ಇಂಟ್ರೆಸ್ಟ್ ಇಲ್ಲದೆ ಆ ಕೋರ್ಸನ್ನು ತೊಗೊಂಡು 4 ಇಯರ್ಸು ಏನೂ ಮಾಡದೆ ಬರೀ ಸ್ಕೋರ್ ಮಾಡ್ತಾ ಹೋದರೆ ಏನೂ ಆಗೋದಿಲ್ಲ. ವೈ? ಬಿಕಾಸ್ ದಿಸ್ ಈಸ್ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸ್ಕಿಲ್ಸ್, ಓಕೆ. ಸ್ಕಿಲ್ಸ್ ಅಂದರೆ ಏನು? ಬೇಕಂದರೆ ಕಮೆಂಟ್ ಮಾಡಿ, ಐ ವಿಲ್ ಮೇಕ್ ವಿಡಿಯೋ ಆನ್ ದ್ಯಾಟ್ ಬಿಕಾಸ್ ಇಟ್ ವಿಲ್ ಬಿಕಮ್ ವೆರಿ ಬಿಗ್. ಆ ಟಾಪಿಕ್ ಈಸ್ ಓನ್ಲಿ ಕಾಲೇಜ್ ವರ್ಸಸ್ ಬ್ರಾಂಚ್. ಸೊ ಬಿಕಾಸ್ ಬ್ರಾಂಚ್ ಚೂಸ್ ಮಾಡೋದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟನ್ನು ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ನೀವು ಯಾವ್ದು ಬೇಕಾದ್ರೂ ವೀಡಿಯೋ ನೋಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಈಗ ಟೈಮ್ ಇದೆ, ಸೊ ಡೋಂಟ್ ವೇಸ್ಟ್ ಇಟ್. ಸೊ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಈಗ AI/ML ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಏನೇನು ಬರುತ್ತೆ ನಿಮಗೆ ಅನ್ನೋದು ಎಲ್ಲ ಸಿಗುತ್ತೆ ಈಗ, ಓಕೆ. ಇಟ್ ಈಸ್ ನಾಟ್ ಅ ಟ್ರೆಡಿಷ್ನಲ್ ವರ್ಲ್ಡ್, ಓಕೆ. ಈಗೆಲ್ಲ ನಿಮಗೆ ಈ ಜನ್ರೇಷನ್, ಓಕೆ, ನೀವು ಏನು ಸರ್ಚ್ ಮಾಡಿದ್ರೂ ಸಿಗುತ್ತೆ. ಸೊ ಪ್ರೊಡಕ್ಟಿವ್ ಆಗಿ ಈ ಯೂಟ್ಯೂಬನ್ನು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಅಕ್ಕ, ಈಗ ಸ್ಟಾರ್ಟಿಂಗಲ್ಲಿ ರಜೆಗಳಿವೆ, ನಾನು ಆಪ್ಷನ್ ಎಂಟ್ರಿ ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಾನು ಈ ರಜೆಯಲ್ಲಿ ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕಂತ ಇದ್ದೀನಿ. ನನಗೆ ಏನಾದರೂ ಯೂಟ್ಯೂಬ್ ಚಾನಲ್ಸನ್ನು ರೆಕಮೆಂಡ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರಿ. ಸೊ ಐ ವಿಲ್ ರೆಕಮೆಂಡ್ ಇಟ್. ಇಫ್ ಯು ವಾಂಟ್ ಯು ಕ್ಯಾನ್ ಕಮೆಂಟ್. ಎಷ್ಟು ಕಮೆಂಟ್ ಬರ್ತವೆ ಆ ಬೇಸಿಸ್ ಮೇಲೆ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಆ್ಯಂಡ್ ನಾಟ್ ಇನ್ ದಿಸ್ ಚಾನಲ್, ದಿಸ್ ಈಸ್ ಮೇನ್ಲಿ ಮೇಡ್ ಫಾರ್ KCET. ಇನ್ ಅನದರ್ ಚಾನಲ್ ನಾನು ಕೊಲಾಬ್ ಮಾಡಿದ್ದೀನಿ, ಅದು ಲಿಖಿತಾ ಭಟ್ ಅಂತ ಇದೆ. ಇನ್ ದ್ಯಾಟ್ ಚಾನಲ್ ಐ ಆಮ್ ಗೋಯಿಂಗ್ ಟು ಪುಟ್ ಇಟ್, ರೈಟ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಬ್ರಾಂಚ್ ವರ್ಸಸ್ ಕಾಲೇಜ್ಗೆ ನಿಮ್ಮ ಇಂಟ್ರೆಸ್ಟ್ ಹೇಗೆ ಕಂಡುಹಿಡಿಯೋದಂತ ನಾನು ಹೇಳಿದೆ. ಹೋಗಿ ಯೂಟ್ಯೂಬಲ್ಲಿ ಹೋಗಿ ಯಾವ ಬ್ರಾಂಚ್, ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಇದೆ ಅಕ್ಕ, ನಾನು ಅದು ಟಾಪ್ ಕಾಲೇಜಲ್ಲಿ ಸಿಗ್ತಾ ಇದೆ, ಹೋಗ್ಬೇಕಂತ ಇದ್ದೀನಿ. ಬಟ್ ಅದು ಏನಂತ ಗೊತ್ತಿಲ್ಲ ಅಕ್ಕ. ಅಂದರೆ ಈಗ ನಿಮಗೆ ಟೆಲಿಕಮ್ಯುನಿಕೇಷನ್ ಮಾಡೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಹೋಗಿ ಏನು ಬರುತ್ತೆ, ಅದರಲ್ಲಿ ಏನು ಕಲಿಯೋದಿರುತ್ತೆ ಅಂತ ನೋಡಿ. ಆ್ಯಂಡ್ ನನ್ನ ಸಜೆಷನ್ ಕೇಳೋದಾದರೆ, ನನ್ನ ಕೇಸ್ನಲ್ಲಿ ನಾನು ಪ್ರಯಾರಿಟಿ ಕೊಟ್ಟಿದ್ದು ಕಾಲೇಜ್ಗೆ. ದಟ್ಸ್ ವಾಟ್. ನನ್ನ ಕೇಳಿದ್ರೆ ನಾನು ಪ್ರಯಾರಿಟಿ ಕೊಟ್ಟಿದ್ದು ಕಾಲೇಜ್ಗೆ. ಆ್ಯಂಡ್ ಆಲ್ಸೋ ಐ ಸಾ ದಟ್ ಅಕಾರ್ಡಿಂಗ್ ಟು ಮೈ ಪೇರೆಂಟ್ಸ್ ಸಜೆಷನ್ ಆಲ್ಸೋ, ತುಂಬ ದೂರ ಹೋಗಬೇಡ. ಇನ್ನೂ ನಾನು ಕಾಲೇಜ್ಗೆ ಪ್ರಯಾರಿಟಿ ಕೊಡೋದಿದ್ರೆ ಹೈ ಕಾಲೇಜಲ್ಲಿ ಯಾವುದಾದ್ರೂ ಬ್ರಾಂಚ್ ತೊಗೋತಿದ್ದೆ. ಲೈಕ್ UVCಯಲ್ಲಿ ಕೂಡ, UVC ಕೇಳಿದ್ದೀರಾ ಅಂತ ಅನ್ಕೋತೀನಿ, ಬ್ಯಾಂಗ್ಳೂರಲ್ಲಿರೋದು. ಅಲ್ಲಿ ಕೂಡ ನನಗೆ ಈಗ ನಾನು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಏನು ತೊಗೊಂಡಿದ್ದೀನಿ ಅದೇ ಬ್ರಾಂಚ್ ಸಿಗ್ತಾಯಿತ್ತು. ಬಟ್ ನಾನು ತೊಗೊಲಿಲ್ಲ, ಯಾಕಂದರೆ ಮನೇಲಿ ಹೇಳಿದ್ರು ಬೆಂಗಳೂರೆಲ್ಲ ಬೇಡಮ್ಮ, ನಮ್ಮ ಹತ್ತಿರ ಇರೋದಲ್ಲಿ ನೋಡು ಅಂತ. ಸೊ ನನಗೆ ನನ್ನ ಮನೆಗೆ 1 hour ಹತ್ತಿರ ಆಗುತ್ತೆ, ಓಕೆ, ಇದು ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಾನು ಅದನ್ನು ಪ್ರಯಾರಿಟಿ ಕೊಟ್ಟಿದ್ದೆ. ಬಟ್ ನಾನು 3rd ರೌಂಡ್ ಮುಟ್ಟ ವೇಟ್ ಮಾಡಿದೆ, ಓಕೆ. 3rd ರೌಂಡ್ ಮುಟ್ಟ. ನೀವು ಕೇಳ್ಬೋದು 3rd ರೌಂಡಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯ್ತಕ್ಕ, 3rd ರೌಂಡಲ್ಲಿ ಏನೇನಾಯಿತು ಅಂತ. ಸೊ ಅದಕ್ಕೂ ಕೂಡ ಇನ್ನೊಂದು ವೀಡಿಯೋ ಮಾಡ್ತೀನಿ, ತುಂಬ ದೊಡ್ಡ ಕತೆ ಆಗಿಬಿಡುತ್ತೆ. ಸೊ ಐ ಡೋಂಟ್ ವಾಂಟೆಡ್ ಟು ಮೇಕ್ ಇಟ್ ವೆರಿ ಬಿಗ್, ರೈಟ್. ಎಸ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಫಸ್ಟ್ ಬ್ರಾಂಚ್ ವರ್ಸಸ್ ಕಾಲೇಜ್ ಅಂತ ಕೇಳೋದಂದರೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್, ಐ ಹ್ಯಾವ್ ಗಿವನ್ ಪ್ರಯಾರಿಟಿ ಟು ದ ಕಾಲೇಜ್. ಬಟ್ ಬ್ರಾಂಚ್ ಅಕ್ಕ ಇಷ್ಟ ಇಲ್ದಿರೋದು ತಗೋತೀಯಾ ಅಂತ ಕೇಳಿದ್ರೆ, ಐ ಹ್ಯಾವ್ ಸರ್ಚ್ಡ್ ಅಬೌಟ್ ಮೈ ಬ್ರಾಂಚ್. ಬಟ್ ಇನ್ನೂ ಈಗ ಇವಾಲ್ವ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಚೇಂಜ್ ಆಫ್ ಬ್ರಾಂಚ್ ಅಂತ ಕಾಲೇಜಲ್ಲಿರುತ್ತೆ. ಚೇಂಜ್ ಆಫ್ ಬ್ರಾಂಚ್ ಅಂದರೆ ಏನು,
ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಫಾರ್ ದ್ಯಾಟ್ ಆಲ್ಸೋ ಐ ವಿಲ್ ಮೇಕ್ ಅನದರ್ ವಿಡಿಯೋ. ಬಟ್ ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್. ನಿಮ್ಮ ಕಾಲೇಜಲ್ಲಿ ಆ ಆಪ್ಷನ್ ಇದೆಯಾ ಇಲ್ಲ ಅಂತ ಕೇಳಿ ನೀವು ಅಡ್ಮಿಷನ್ ತೊಗೋಬೇಕಾಗಿರುತ್ತೆ. ಆ್ಯಂಡ್ ಅದು ತುಂಬ ಕಷ್ಟನೂ ಕೂಡ ಇದೆ. ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್, ಬಟ್ ಇಟ್ ಈಸ್ ನಿಯರ್ಲಿ ಟಫರ್ ಒನ್. ಓಕೆ, ರಿಸ್ಕ್ ತೊಗೋಬೇಕು. ಬಟ್ ನೀವು ತೊಗೋತೀರಾ ಇಲ್ಲ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದು ನೀವು ಅನ್ಕೊಂಡಾಗೆ ವರ್ಕ್ ಆಗಲಿಲ್ಲ ಅಂದ್ರೂ ಏನಾದರೂ ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡಿರಬೇಕು. ಆ್ಯಂಡ್ ಆಲ್ಸೋ ರಿಗಾರ್ಡಿಂಗ್ ದ ಲ್ಯಾಪ್ಟಾಪ್ನ ನೀವು ಈಗ CSS ಸ್ಟ್ರೀಮ್ ತೊಗೋಬೇಕು, ನಾನು ಅದೇ ಹೋಗಬೇಕು ಅಂತ ಏನಾದರೂ ಇದ್ದರೆ ಯು ಕ್ಯಾನ್ ಬೈ ಇಟ್. ಬಟ್ ಯು ವಾಂಟೆಡ್ ದ ಸಜೆಷನ್ಸ್ ಈಗ ಬಂದಿರೋ ಮಾಡಲ್ಸಲ್ಲಿ ಏನಾದರೂ ಸಜೆಷನ್ ಬೇಕಂದರೆ, ಯಾಕಂದರೆ ನಾನು ರೀಸೆಂಟ್ಲಿ ಈಗ ಫಸ್ಟ್ ಸೆಮ್ ಮುಗಿದ ಮೇಲೆ ತೊಗೊಂಡಿದ್ದು. ಫಸ್ಟ್ ಸೆಮ್ಗೆ ನನ್ನ ಹತ್ರ ಲ್ಯಾಪ್ಟಾಪ್ ಬರಲಿಲ್ಲ. ಬಟ್ ಈಗ ಅನಿಸ್ತಾ ಇತ್ತು ನಾನು ಮೊದಲೇ ತೊಗೋಬೋದಾಗಿತ್ತಂತ. ಬಟ್ ಐ ವಿಲ್ ಸಜೆಸ್ಟ್ ಯು ಕ್ಯಾನ್ ಟೇಕ್. ನಾನು ಇದೇ ರೀತಿ ಹೋಗಬೇಕಂತ ನಿಮ್ಗೇನು ಕ್ಲಿಯರ್ ವಿಷನ್ ಯಾರಿಗಿದೆ ಅವ್ರು ತೊಗೋಬೋದು. ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಫೈನಾನ್ಷಿಯಲ್ ಕಂಡೀಷನ್. ನಾನು 80,000 ಲ್ಯಾಪ್ಟಾಪೇ ತೊಗೋಬೇಕು, ಮ್ಯಾಕ್ಬುಕ್ಕೇ ತೊಗೋಬೇಕಂತ ಹೇಳೋದಿಲ್ಲ. ಬಟ್ ನಿಮ್ಮ ಬಜೆಟ್ನ ಏನಿದೆ ಅದನ್ನು ಚೂರು ಇನ್ಕ್ರೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ 4 ಇಯರ್ಸ್ ಒಂದೇ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ, ಅದು 4 ಇಯರ್ಸ್ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡಿದರೆ ತುಂಬ ಚೆನ್ನಾಗಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಬ್ರಾಂಚ್ ಎಸ್ ಕಾಲೇಜ್ ಕ್ಲಿಯರ್ ಮಾಡಿದೆ, ನನ್ನ ಸಜೆಷನ್ ಕೂಡ ಹೇಳಿದೆ. ಇನ್ನೂ ಇದನ್ನು ಪಾರ್ಟ್ 2 ಏನಾದರೂ ಬೇಕಂದರೆ, ಇಲ್ಲಾಂದರೆ ಇದರಲ್ಲಿ ಏನಾದರೂ ಆ್ಯಡಪ್ ಮಾಡಬೇಕಂತ ನಿಮ್ದು ಏನಾದರೂ ಇದ್ದರೆ ನೀವು ಕೇಳ್ಬೋದು. ಐ ವಿಲ್ ರೆಸ್ಪಾಂಡ್ ಫಾರ್ ಇಟ್. ಓಕೆ, ಇಷ್ಟು ಹೇಳೋಕ್ಕೆ ಬಂದಿದ್ದೆ, ಮತ್ತೆ ಏನಿಲ್ಲ ಅಂತ ಅನ್ಕೋತೀನಿ. ಓಕೆ, ಲೆಟ್ ಐ ಪ್ರಿಪೇರ್ ಫಾರ್ ಮೈ ಎಕ್ಸಾಮ್ಸ್ ಆಲ್ಸೋ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಚೆನ್ನಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿ ಹಾಕಿ. ಏನಾದರೂ ಇದ್ದರೆ ಕೇಳಿ. ರೈಟ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.